ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗಂತೂ ತುಂಬ ವೈರಲ್ ಆಗ್ತಾ ಇರುವಂಥದ್ದು, ಹಾಗೆ ತುಂಬ ಚರ್ಚೆ ಆಗ್ತಾ ಇರುವಂಥ ಸುದ್ದಿ ಅಂದರೆ ಗೃಹಲಕ್ಷ್ಮಿ ಯೋಜನಾ ಬಗ್ಗೆ. ಯಾಕಂದರೆ ಅದು ತುಂಬ ಮಹತ್ವಾಕಾಂಕ್ಷಿ ಯೋಜನೆ ಅಲ್ವಾ. ಸೊ ಅದು ಜನಗಳಿಗೆ ಕರೆಕ್ಟಾಗಿ ನೀಡ್ತಾ ಇದ್ದಾರೋ ಇಲ್ವೋ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಕೂಡ ಪ್ರತಿ ತಿಂಗಳು ಚೆಕ್ ಮಾಡ್ತಾನೇ ಇರ್ತಾರೆ. ಸೊ ಹಂಗಾಗಿ ಇವಾಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣನೇ ಕೊಟ್ಟಿಲ್ಲ. ಬಟ್ ಆದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ತಿಳಿಸಿದ್ರು. ಸೊ ಅದು ಇವಾಗ ತುಂಬಾ ಕಾಂಟ್ರವರ್ಸಿ ನಡೀತಾ ಇದೆ. ಫೆಬ್ರವರಿ ಮಾರ್ಚಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಸ್ಟ್ವರೆಗೂ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸೊ ಅವ್ರು ಹೇಳಿದ್ದಾಗಿಂದನೂ ಕೂಡ ಇಲ್ಲಿವರೆಗೂ ಕೂಡ ತುಂಬ ಚರ್ಚೆ ಆಗ್ತಾ ಇದೆ. ಅವ್ರು ಹೇಳಿದ ಬೆಳಗ್ಗೆಗೆ ವಿರೋಧ ಪಕ್ಷದವರು ಒಂದಿಷ್ಟು ದಾಖಲೆಗಳನ್ನು ಕೂಡ ತಂದು, ಕೆಲವೊಂದಿಷ್ಟು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ದಾಖಲೆಗಳನ್ನು ತಂದು CM ಸಿದ್ದರಾಮಯ್ಯ ಸರ್ಗೂ ಕೂಡ ನೀಡಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಪ್ರೂವ್ ಮಾಡಿದ್ರು. ಸೊ ಅದಾದಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನಿನ್ನೆವರೆಗೂ ಕೂಡ ಏನೂ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ನಿನ್ನೆ ಮತ್ತೆ ಸದನದಲ್ಲಿ ಬಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ವೆಯ್ಟ್ ಮಾಡಿದ್ವಿ. ಅವರು ನಿನ್ನೆ ಸದನಕ್ಕೂ ಬಂದಿರಲಿಲ್ಲ. ಸೊ ಹಂಗಾಗಿ ಅದ್ರ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ಸೊ ಇವಾಗ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಪ್ಕೊಂಡಿದ್ದಾರಾ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಆಗಸ್ಟ್ವರೆಗೂ ಕೊಟ್ಟಿದ್ದೀನಿ ಅಂತ ಏನಾದರೂ ತಿಳಿಸಿದ್ದಾರೆ. ಹಾಗಾದರೆ ಬಾಕಿ ಕಂತುಗಳನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇತ್ತೀಚೆಗಂತೂ ಆಲ್ಮೋಸ್ಟ್ ಒಂದು 4-5 ದಿನದಿಂದ ತುಂಬ ಚರ್ಚೆ ಆಗ್ತಾ ಇರುವಂಥ ಸುದ್ದಿ ಅಂತಂದರೆ ಗೃಹಲಕ್ಷ್ಮಿ ಯೋಜನಾ ಅಂತ ಹೇಳ್ಬೋದು. ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಂದ್ರೆ ಈ ಪಂಚ ಗ್ಯಾರಂಟಿಗಳೇ ತುಂಬ ಹೆಲ್ಪ್ ಮಾಡಿದೆ ಅವರಿಗೆ ಅಂತಲೇ ಹೇಳ್ಬೋದು. ಈ ಪಂಚ ಗ್ಯಾರಂಟಿಗಳಲ್ಲಿ ತುಂಬ ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ. ಏನು ಪ್ರತಿ ಮನೆಯ ಮಹಿಳೆಯರಿಗೆ ಉಚಿತವಾಗಿ 2,000 ರೂಪಾಯಿನ ಕೊಡ್ತಾ ಇದ್ದಾರಲ್ಲ, ಸೊ ಅದು ತುಂಬ ಮಹತ್ವಾಕಾಂಕ್ಷಿ ಯೋಜನೆ. ಸೊ ಇವಾಗ ಅದನ್ನು ಕೂಡ ಪ್ರತಿ ತಿಂಗಳು ಕೊಡ್ತಾರಾ ಇಲ್ವೋ ಅಂತ ಹೇಳ್ಬಿಟ್ಟು ಎಲ್ಲ ಯೋಜನೆಗಳನ್ನು ಕರೆಕ್ಟಾಗಿ ಕೊಡ್ತಾ ಇದ್ದಾರಾ ಇಲ್ವೋ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಕೂಡ ಅದನ್ನು ಚೆಕ್ ಮಾಡ್ತಾನೆ ಇರ್ತಾರೆ. ಯಾಕಂತಂದರೆ ಅವ್ರನ್ನ ಸೋಲ್ಸೋದಕ್ಕೆ ಕಾರಣನೇ ಪಂಚ ಗ್ಯಾರಂಟಿಗಳಲ್ವ. ಸೊ ಹಾಗಾಗಿ ಅವರು ಅದ್ರ ಬಗ್ಗೆ ತುಂಬ ಮುತುವರ್ಜಿ ವಹಿಸಿ ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲ ನೋಡ್ತಾ ಇರ್ತಾರೆ. ಸೊ ಗೃಹಲಕ್ಷ್ಮಿ ಯೋಜನಾ ನೋಡೋದಾದ್ರೆ ಅದನ್ನು ಆಲ್ಮೋಸ್ಟ್ ಬಿಡುಗಡೆ ಆಗೋ ಒಂದು 6 ಮಂತ್ವರೆಗೂ ಕರೆಕ್ಟಾಗಿ ಕೊಟ್ಟರು ತಿಂಗಳ. ಅದಾದಮೇಲೆ ಪೆಂಡಿಂಗ್ ಇಟ್ಕೊಂಡೇ ಬಂದಿದ್ದಾರೆ. ಇದುವರೆಗೂ ಕೂಡ ಪೆಂಡಿಂಗೇ ಇದೆ. 3 ತಿಂಗಳಿಗೊಂದ್ಸರಿ, 4 ತಿಂಗಳಿಗೊಂದ್ಸರಿ, 5 ತಿಂಗಳಿಗೊಂದ್ಸರಿ. ಸೊ ಈ ರೀತಿ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಈ ತಿಂಗಳು 2025ರಲ್ಲಿ ಏನಾಯಿತು, ಸ್ಟಾರ್ಟಿಂಗಲ್ಲೇ ಫೆಬ್ರವರಿ ಮಾರ್ಚು ಏಪ್ರಿಲ್ ಆ ಟೈಮಲ್ಲಿ ಏನಾಯಿತು, ಒಂದು 3-4 ತಿಂಗಳದು ಪೆಂಡಿಂಗ್ ಉಳ್ಕೊತಲ್ವ. ಸೊ ಆ ಟೈಮಲ್ಲಿ ಏನು ಮಾಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಕಂತನ್ನ ರಿಲೀಸ್ ಮಾಡಿ 3 ತಿಂಗಳದು ಕೂಡ ಕೊಟ್ಟಾಗಿದೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಸ್ಟೇಟ್ಮೆಂಟನ್ನು ಕೊಟ್ಟರು. ಅದಾದಮೇಲೂ ಕೂಡ ಜನಗಳು ಹೇಳಿದರು ಇಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮತ್ತೆ ಅಗೇನ್ ಅದೇ ರೀತಿ ಅಪ್ಡೇಟನ್ನು ಕೊಡ್ತಾ ಬಂದರು. ಸೊ ಇವಾಗ ಬೆಳಗಾವಿನಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಒಂದು 4-5 ದಿನದಿಂದ ಏನು ನಡೀತು, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಗೃಹಲಕ್ಷ್ಮಿ ಯೋಜನಾ ಹಣನ ಆಗಸ್ಟ್ವರೆಗೂ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಮಹೇಶ್ ತೆಂಗಿನಕಾಯಿ ಅನ್ನೋರು ಇಲ್ಲ ನೀವು ಫೆಬ್ರವರಿ ಮಾರ್ಚಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಆದರೆ ಇಲ್ಲ ನಾನು ಕೊಟ್ಟಿದ್ದೀನಿ ಅಂತಲೇ ವಾದ ಮಾಡಿದರು. ಸೊ ಅಲ್ಲಿಗೆ ಸ್ವಲ್ಪ ಕ್ಲಾಶ್ ಆಯಿತು, ಅಲ್ಲಿಗೆ ಸ್ಟಾಪ್ ಆಯಿತು. ಮತ್ತೆ ಬೆಳಗ್ಗೆಗೆ ಅಶೋಕ್ ಅವರು ಹಾಗೆ ಮಹೇಶ್ ತೆಂಗಿನಕಾಯಿ ಅವರು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಫೆಬ್ರವರಿ ಮಾರ್ಚಲ್ಲಿ ಬಂದಿದೆಯೋ ಅಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸಿ ಅದ್ರ ಲಿಸ್ಟನ್ನು ಕೂಡ ತೊಗೊಂಡು ಬಂದು ಸಿದ್ದರಾಮಯ್ಯ ಸರ್ ಕೈಲಿ ಕೊಟ್ಟಾಗ ಅವರು ನೋಡ್ತೀನಿ, ಅದ್ರ ಬಗ್ಗೆ ವಿಚಾರಿಸ್ತೀನಿ, ಬಂದಿಲ್ಲ ಅಂತಂದರೆ ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ ಹಂಗಾಗಿ ವಿರೋಧ ಪಕ್ಷದವರು ಹಾಗಾದರೆ ಸಚಿವರು ಸದನಕ್ಕೆ ಸುಳ್ಳು ಮಾಹಿತಿನ ಕೊಟ್ಟಿದ್ದಾರೆ, ಈ ರೀತಿ ಮಾಡ್ಬೋದು, ಅವ್ರಿಗೆ ಏನು ಶಿಕ್ಷೆ ಕೊಡ್ತೀರಾ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಂಬಾ ಚರ್ಚೆಗಳು ಆಯಿತು. ಮತ್ತೆ ಅವರು ಸದನದಲ್ಲೇ ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು BJP ಪಕ್ಷದವರು ಪಟ್ಟು ಹಿಡಿದಿರುವಂಥದ್ದು. ಸೊ ಹಾಗಾಗಿ ನಿನ್ನೆ ಸದನದಲ್ಲಿ ಏನಾದರೂ ಚರ್ಚೆ ಆಗುತ್ತಾ ಅಂತ ಹೇಳ್ಬಿಟ್ಟು ಕಾಯ್ದ್ವಿ. ಅವ್ರು ಸಚಿವರು ಬಂದಿರಲಿಲ್ಲ ಅಂತೆ. ಸೊ ಹಾಗಾಗಿ ನಿನ್ನೆ ಏನು ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಸೊ ಇವತ್ತು ಉತ್ತರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅದಾದಮೇಲೆ ಅವತ್ತಿಂದ ಇವತ್ತರೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಂದಿರಲಿಲ್ಲ ಮೀಡಿಯಾ ಮುಂದೆ ಎಲ್ಲೂ ಕೂಡ. ಇವತ್ತು ಸ್ಟೇಟ್ಮೆಂಟನ್ನು ಇವಾಗ ಜಸ್ಟ್ 5 ನಿಮಿಷದ ಹಿಂದೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾನು ಅಸೆಂಬ್ಲಿನಲ್ಲಿ ಯಾವ ಮಾತನ್ನು ಹೇಳಿದ್ದೀನಿ ಆ ಮಾತಿಗೆ ನಾನು ಬದ್ಧಳಾಗಿದ್ದೀನಿ. ಇವಾಗ ನಾನು ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ. ಸೊ ಇವಾಗ ಪ್ರತಿ ಮನೆಯ ಮಹಿಳೆಯರಿಗೂ ಕೂಡ 23 ಕಂತಿನ ಹಣನ ಕೊಟ್ಟಿದ್ದೀನಿ. ಅಂದರೆ 46,000 ರೂಪಾಯಿನ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿದ್ದೀನಿ. ಸೊ ನಾನು ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಎಗೇನ್ ಮತ್ತೆ ಅದೇ ರೀತಿಯಾಗಿ ಹೇಳಿದ್ದಾರೆ. ಅವ್ರು ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಅದೇನು ಕೂಡ ಹೇಳಿಲ್ಲ. 23 ಕಂತನ್ನ ಕೊಟ್ಟಿದ್ದೀನಿ, ಆಗಸ್ಟ್ವರೆಗೂ ಕ್ಲಿಯರ್ ಆಗಿದೆ ಅಂತಲೇ ಮತ್ತೆ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಮಿಕ್ಕಿದ್ದನ್ನು ನಾನು ಮತ್ತೆ ಅಸೆಂಬ್ಲಿನಲ್ಲೇ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಹುಶಃ ಇವತ್ತು ಸಂಜೆ ಅಷ್ಟರಲ್ಲಿ ಮತ್ತೆ ಅದ್ರ ಬಗ್ಗೆ ಚರ್ಚೆ ಆಗ್ಬೋದು.
ಸೊ ಅಟ್ಲೀಸ್ಟ್ ಇವಾಗಾದರೂ ಕೂಡ ಅವರು ಒಪ್ಕೋಬೋದಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೌದು ನಾನು ವಿಚಾರಿಸಿರಲಿಲ್ಲ, ನನಗೂ ಕೂಡ ಕನ್ಫ್ಯೂಸ್ ಆಗಿದೆ, ನಾನು ನೋಡ್ತೀನಿ ಅದ್ರ ಬಗ್ಗೆ, ನಾನು ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಬೋದಿತ್ತು. ಬಟ್ ಅವ್ರು ಮತ್ತೆ ಇವಾಗಲೂ ಕೂಡ ಒಪ್ಕೊಂಡಿಲ್ಲ. ಮತ್ತು ಇವಾಗೂ ಕೂಡ ಅದೇ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತಲೇ ಸ್ಟೇಟ್ಮೆಂಟನ್ನು ಕೊಡ್ತಾ ಇರುವಂಥದ್ದು. ಸೊ ಇದೇ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟು ಅವ್ರು ಏನಾದರೂ ಹಣ ರಿಲೀಸ್ ಮಾಡಲಿಲ್ಲ ಅಂದರೆ ವಿರೋಧ ಪಕ್ಷದವರು ಅಂದರೆ BJP ಅವರು ಕೂಡ ನಾವು ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ, ಹೋರಾಟನೂ ಕೂಡ ಮಾಡ್ತೀವಿ. ಯಾಕಂತಂದರೆ ನಿಮ್ಮ ಹಣನೇ ನಂಬ್ಕೊಂಡು ಎಷ್ಟೋ ಜನ ಚೀಟಿಗಳನ್ನ, ಸಂಘಗಳನ್ನ, ಎಷ್ಟೋ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತಾರೆ. ನೀವು ಹೇಳಿದ ಮೇಲೆ ಕರೆಕ್ಟಾಗಿ ಕೊಡಬೇಕು. ಸೊ ಅದ್ರ ಬಗ್ಗೆ ನಮಗೆ ಇವತ್ತು ಸದನದಲ್ಲೇ ಉತ್ತರ ಸಿಗಬೇಕು, ಸದನದಲ್ಲೇ ಚರ್ಚೆ ಆಗಬೇಕು ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಪಟ್ಟು ಹಿಡಿದಿದ್ದಾರೆ. ಸೊ ಹಂಗಾಗಿ ಆಲ್ಮೋಸ್ಟ್ ಇವತ್ತು ಮತ್ತೆ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಇವಾಗ ಅವತ್ತು ಸಿದ್ದರಾಮಯ್ಯ ಸರಿ ಕೊಡುವಾಗ ಒಂದು 3 ಜಿಲ್ಲೆಗಳದ್ದು ಮಾತ್ರನೇ ತೆಗೆಸ್ಕೊಂಡ್ಬಂದಿದ್ರು. ಇವಾಗ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಅದ್ರ ಬಗ್ಗೆ ಡೀಟೇಲ್ಸ್ನ ತಗೊಂಡಿದ್ದಾರೆ. ಫೆಬ್ರವರಿ ಮಾರ್ಚಲ್ಲಿ ಬಂದಿದೆಯಲ್ವ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಬಂದಿಲ್ಲ, ಬಂದಿದ್ರು ಅವ್ರು ಇಷ್ಟೊಂದು ಹೋರಾಟನೂ ಕೂಡ ಮಾಡ್ತಿರ್ಲಿಲ್ಲ ವಿರೋಧ ಪಕ್ಷದವರು. ಇಲ್ಲಿ 100% ಬಂದೇ ಇಲ್ಲ ಅಂತಂದಮೇಲೆ ಅವರು 100% ಇವ್ರು ಕೊಡಲಿಲ್ಲ ಅಂತಂದರೆ ಹೋರಾಟ ಪ್ರತಿಭಟನೆ ಮಾಡೇ ಮಾಡ್ತಾರೆ. ಕೊಡಲೇಬೇಕು, ಸರ್ಕಾರ ಅದನ್ನು ಒಪ್ಕೊಳ್ಳೇಬೇಕು. ಯಾಕಂದರೆ ಕೊಟ್ಟಿಲ್ಲ, ಅವರು ಕೊಟ್ಟಿದ್ದೀನಿ ಅಂತಂದರೆ ನಂಬೋದಕ್ಕಾಗುತ್ತಾ? ಇವಾಗ ಅವರೇನೋ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಜನಗಳ ಲೆಕ್ಕ ಇಟ್ಕೊಂಡಿದ್ದಾರಲ್ವಾ. ಸೊ ಅದನ್ನೇ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾ ಇರೋದು. ಒಂದು ತಿಂಗಳಿಗೆ 2,500 ಕೋಟಿ ಆಗುತ್ತೆ, 2 ತಿಂಗಳಿಗೆ 5,000 ಕೋಟಿ ಆಗುತ್ತಲ್ಲ, ಆ ಹಣ ಎಲ್ಲೋಯ್ತು, ಯಾರ ಮನೆಗೆ ಹೋಯ್ತು? ಹಂಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸುಳ್ಳು ಹೇಳ್ತಾ ಇದ್ದಾರಾ, ಮೋಸ ಮಾಡ್ತಾ ಇದ್ದಾರಾ? ಸೊ ಈ ರೀತಿ ಎಲ್ಲ ಜನಗಳಿಗೆ ಪ್ರಶ್ನೆ ಬರ್ತಾ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಉತ್ತರ ಕೊಡೋವರೆಗೂ ಸ್ವಲ್ಪ ಇದು ಕಂಟ್ರವರ್ಸಿ ಮುಗಿಯೋದಿಲ್ಲ ಅಂತಲೇ ಅನಿಸುತ್ತೆ. ಸೊ ಹಾಗಾಗಿ ಬಿಡುಗಡೆ ಮಾಡಿಲ್ಲ ಅಂತೇಳಿ ಅಟ್ಲೀಸ್ಟ್ ಇವತ್ತು ಸದನದಲ್ಲಾದರೂ ಕೂಡ ಒಪ್ಕೊಂಡು ಅಸೆಂಬ್ಲಿನಲ್ಲಿ ಅದನ್ನು ಆದಷ್ಟು ಬೇಗ ಬಿಡುಗಡೆ ಮಾಡ್ತೀನಿ ಅಂತಂದರೆ ನಿಜವಾಗ್ಲೂ ತುಂಬ ಒಳ್ಳೇದಂತಲೇ ಹೇಳ್ಬೋದು. ಹಾಗೆ ಇವಾಗ ಆಗಸ್ಟ್ವರೆಗೂ ಕೂಡ ತಿಂಗಳ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಬಟ್ ಆದರೆ ಇವಾಗ ಆಗಸ್ಟ್ವರೆಗೂ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ ತಿಂಗಳು ಆಲ್ಮೋಸ್ಟ್ ಇವತ್ತು 17ನೇ ತಾರೀಕು, ಈ ತಿಂಗಳು ಕೂಡ ಮುಗಿಯೋಕ್ಕೆ ಬರ್ತಾ ಇದೆ. ಈ ತಿಂಗಳು ಕೂಡ ಮುಗೀತಂತಂದರೆ ಮತ್ತು ಆಗಸ್ಟ್ವರೆಗೂ ಕ್ಲಿಯರ್ ಆಗಿದ್ರು ಕೂಡ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಇವಾಗ 4 ತಿಂಗಳು ಮತ್ತು ಹಳೇದು 2 ತಿಂಗಳು, ಟೋಟಲ್ ಮತ್ತೆ 6 ತಿಂಗಳ ಕಂತಿನ ಹಣ ಆಗುತ್ತೆ. ಅಂದರೆ 1 ವರ್ಷದಲ್ಲಿ 6 ತಿಂಗಳು ಮಾತ್ರನೇ ಇವರು ಗೃಹಲಕ್ಷ್ಮಿ ಯೋಜನಾ ಹಣನ ಕೊಟ್ಟಿದ್ದಾರೆ. ಇನ್ನು 6 ತಿಂಗಳು ಕೊಟ್ಟೇ ಇಲ್ಲ. ಮತ್ತು ಈ 6 ತಿಂಗಳು ಕೊಡೋದಕ್ಕೆ ಮುಂದಿನ ವರ್ಷ ಇನ್ನು 6 ತಿಂಗಳು ಬಳಸ್ಕೊತಾರೆ. ಮತ್ತು ಅದರಲ್ಲಿ ಇನ್ನೊಂದು 2 ಕಂತು ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಮತ್ತು ಮುಂದಿನ ವರ್ಷದಲ್ಲಿ 2026ರಲ್ಲಿ ಇವರು ಒಂದು 3 ತಿಂಗಳು ಕೊಡೋದೇ ಹೆಚ್ಚು. ಸೊ ಇದೇ 6 ತಿಂಗಳು ಉಳ್ಕೊಳ್ಳುತ್ತೆ ಪೆಂಡಿಂಗು. ಮತ್ತು ಅದರಲ್ಲಿ ಒಂದು 3 ತಿಂಗಳು ಅಂತಂದರೆ ಒಂದು 12 ತಿಂಗಳಲ್ಲಿ ಒಂದು 6, 7, 8 ಕಂತನ್ನ ಕೊಡ್ತಾರೆ. ಮತ್ತು ನೆಕ್ಸ್ಟ್ ವರ್ಷದ ಕಂಪ್ಲೀಟ್ ಪೆಂಡಿಂಗೇ ಉಳ್ಕೊಬಿಡುತ್ತೆ. ಸೊ ಈ ರೀತಿಯಾಗಿ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಹಂಗಾಗಿ ಸರ್ಕಾರ ಆದಷ್ಟು ಬೇಗ ಒಂದೊಂದು 3 ಕಂತನೇ, 1 ತಿಂಗಳಲ್ಲಿ 3 ಕಂತನ್ನ ಕ್ಲಿಯರ್ ಮಾಡಿ ಎಲ್ಲ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡಿದರೆ ನಿಜವಾಗ್ಲೂ ಜನಗಳಿಗೆ ತುಂಬಾ ಖುಷಿ ಆಗುತ್ತೆ. ಮತ್ತು ಇವಾಗ ಆಲ್ರೆಡಿ ಜನಗಳು ಕೂಡ ಹೇಳ್ತಾ ಇದ್ದಾರೆ, ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾರೆ. ಏನು ಸರ್ಕಾರನೇ ಏನೋ ಕರೆಕ್ಟಾಗಿ ಗೃಹಲಕ್ಷ್ಮಿ ಯೋಜನೆ ದುಡ್ಡೇ ಕೊಡ್ತಾ ಇಲ್ಲ, ಅವ್ರ ಮನಸ್ಸಿಗೆ ಬಂದಾಗ ಕೊಡ್ತಾರೆ. ನೆಕ್ಸ್ಟ್ ಎಲೆಕ್ಷನಲ್ಲಿ ಓಟ್ ಕೇಳಕ್ಕೆ ಬರಲಿ, ಆವಾಗ ನಾವು ಹೇಳ್ತೀವಿ, ಉತ್ತರ ಕೊಡ್ತೀವಿ, ಹೆಂಗೆ ಅಂತೆಲ್ಲ ಜನಗಳು ತಿಳಿಸ್ತಾ ಇದ್ದಾರೆ. ಸೊ ಹಂಗಾಗಿ ಸರ್ಕಾರ ಆದಷ್ಟು ಬೇಗ ಈಗ ಪೆಂಡಿಂಗ್ ಇರುವಂಥ 5 ಕಂತುಗಳನ್ನು ಕೂಡ 1 ತಿಂಗಳಲ್ಲಿ ಒಂದು 3 ಕಂತು, ಇನ್ನೊಂದು ತಿಂಗಳಲ್ಲಿ ಇನ್ನೊಂದು 2 ಕಂತು ಕ್ಲಿಯರ್ ಮಾಡಿದರೆ ಬೇಗ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ಸೊ ಹಂಗೆ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ನಾನು ಕೆಲವೊಂದಿಷ್ಟು ಶಾಸಕರನ್ನೇ ಕೇಳಿದಾಗ ಯಾಕೆ ಈ ರೀತಿ ಪೆಂಡಿಂಗ್ ಇದೆ, ಹಣ ಬಂದಿಲ್ಲ ಅಂತ ಕೇಳಿದಾಗ ಅವರು HM ರೇವಣ್ಣ ಅಂತ ಹೇಳ್ಬಿಟ್ಟು ಅವರು ಸ್ಟೇಟ್ಮೆಂಟನ್ನು ಕೊಟ್ಟರು. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ, ಸೊ ಅದಕ್ಕೆ ಹಾಕೋಕ್ಕಾಗಿಲ್ಲ, ಖಂಡಿತವಾಗ್ಲೂ ಹಾಕ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ DK ಶಿವಕುಮಾರ್ ಸರ್ನ ಕೇಳಿದಾಗ ನಮಗೆ GST ಇಂದ ಹಣ ಬರಬೇಕಾಗಿದೆ, ಸೊ ಹಣದ ಸಮಸ್ಯೆ ಇದೆ, ಸೊ ಹಾಗಾಗಿ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ತಾ ಇದ್ದಾರೆ. ಸೊ ಏನೇ ಆಗಲಿ ವಿರೋಧ ಪಕ್ಷದವ್ರು ಇಲ್ಲಿ ಕೇಳ್ತಾ ಇರೋದು, ಹಾಗಾದರೆ ನಿಮ್ಮ ಹತ್ರ ದುಡ್ಡಿಲ್ವಾ, ಕೊಡ್ತೀರಾ ಇಲ್ವಾ, ಹಾಗಾದರೆ ನಿಲ್ಲಿಸ್ಬಿಡಿ, ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಬಿಡಿ ಅಂತ ಹೇಳ್ಬಿಟ್ಟು ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಉತ್ತರ ಕೊಡಬೇಕಂತಂದರೆ ಇವರು ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ಹಣನ ಕೊಟ್ಟರೆ ಅವ್ರು ಯಾವುದೇ ರೀತಿ ಕ್ವಶನ್ಗಳು ಕೂಡ ಮಾಡೋದಿಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಬಿಡುಗಡೆ ಮಾಡಿದರೆ ಎಲ್ರಿಗೂ ಕೂಡ ತುಂಬಾ ಎಷ್ಟೋ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಜನ 24ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. 23ನೇ ಯಾರೆಲ್ಲ ಪಡ್ಕೊಂಡಿದ್ದಾರೆ ಅವರು, ಅದ್ರ ಬಗ್ಗೆ ಏನು ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಬಂದಿಲ್ಲ. ಸೊ ಇದ್ರ ಬಗ್ಗೆ ಇವಾಗ ಕಾಂಟ್ರವರ್ಸಿ ನಡೀತಾ ಇದೆಯಲ್ಲ, ಬಹುಶಃ ಈ ತಿಂಗಳು ಕೂಡ ಬಿಡುಗಡೆ ಆಗುವಂಥದ್ದು ಡೌಟ್ ಅಂತಲೇ ಹೇಳ್ಬೋದು. 100% ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ, 100% ಬರಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಆಪ್ಷನಲ್ಲು ಬಂದರೂ ಬರ್ಬೋದು, ಬರ್ದೇನೂ ಕೂಡ ಇರ್ಬೋದು. ಯಾಕಂತಂದರೆ ಈ ತಿಂಗಳು ಕೂಡ ಹೇಳ್ದಂಗೆ ಪೆಂಡಿಂಗ್ ಆಯಿತು ಅಂದರೆ ಮತ್ತೆ 6 ತಿಂಗಳಾಗ್ಬಿಡುತ್ತಲ್ವ, ಬಹುಶಃ ಮಾಡಬಹುದು. ಅಥವಾ ಇನ್ ಕೇಸ್ ಮಾಡಲಿಲ್ಲ ಅಂತಂದರೆ ಜನವರಿ 1st ವೀಕ್ 2nd ವೀಕಲ್ಲಿ ಮಾಡ್ಬೋದು ಅಂತ ಅನಿಸುತ್ತೆ. ಸದ್ಯಕ್ಕಂತೂ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಆಲ್ರೆಡಿ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ 24ನೇ ಕಂತಿನ ಹಣ ಇವತ್ತು ಈ 10 ಜಿಲ್ಲೆಗೆ ಬಂದಿದೆ, ನಾಳೆ ಈ 15 ಜಿಲ್ಲೆಗೆ ಬರುತ್ತೆ, ಇವತ್ತು 20 ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಅದೆಲ್ಲ ಬೇಕು. ಯಾವ ಜಿಲ್ಲೆಗೂ ಕೂಡ 24ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. 23ನೇ ಕಂತಿನ ಹಣನೇ ಇನ್ನೂ ಕೂಡ ಪ್ರತಿದಿನ ಬರ್ತಾ ಇದೆ. ಸೊ ಬರುವಂಥ
ಪರ್ಸೆಂಟೇಜ್ ಏನಾಗಿದೆ 23ನೇ ಕಂತಿನ ಹಣ ಸ್ವಲ್ಪ ಸ್ಲೋ ಆಗಿದೆ ಅಂತಲೇ ಹೇಳ್ಬೋದು. ಹಾಗಂದರೆ ಇನ್ನೂ ಕೂಡ ತುಂಬ ಜನರಿಗೆ 23ನೇ ಕಂತಿನ ಹಣ ಬರಬೇಕು, ಒಂದು 15% ಅಷ್ಟು ಜನಗಳಿಗೆ. ಸೊ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ. ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ, ಬರುತ್ತೆ. ಇನ್ ಕೇಸ್ ನಿಮಗೆ ಇವಾಗ ಬರಲಿಲ್ಲ, ಸ್ಟಾಪ್ ಆಯಿತು ಬರ್ತಾ ಇರುವಂಥ ಪ್ರೊಸೆಸ್ಸು ಅಂತಂದರೆ ಮೇ ಬಿ ನಿಮಗೆ ನೆಕ್ಸ್ಟ್ ಕಂತು ರಿಲೀಸ್ ಆದಮೇಲೆ ಬರುತ್ತೆ. ಅಲ್ಲಿವರೆಗೂ ಕೂಡ ನೀವು ಖಂಡಿತವಾಗ್ಲೂ ವೆಯ್ಟ್ ಮಾಡಲೇಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಸರ್ಕಾರ ಹೆಂಗೆ ಕೊಡ್ತಾರೋ ಹಂಗೆ ತಗೊಳ್ಳೇಬೇಕಲ್ವಾ. ಸೊ ಹಾಗಾಗಿ ಇವತ್ತಿನ ಮಾಹಿತಿ ಇದಾಗಿತ್ತು. ವಿಡಿಯೋ ನೋಡಿದಂಥವ್ರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್.